ದಿವಸ ನೀವೆಲ್ಲರೂ ದೊಡ್ಡ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದ್ರಿ. ಯಾವುದೋ ಮಹಾದೇವಮ್ಮ ತಾಯಿಯವರ ಸೀಮಂತ ಕಾರಣ. ಮಹಾದೇವಮ್ಮ ತಾಯಿಯವರ ಸೀಮಂತ ಕಾರಣವನ್ನು ಮಾಡಿದ್ರಿ. ತುಂಬು ಗರ್ಭಿಣಿ, 8 ತಿಂಗಳ ತುಂಬಿರುವಂಥ ತಾಯಿ, 9 ತಿಂಗಳ ತುಂಬಿರುವಂಥ ತಾಯಿ. ಅವಾಗ ದಿನಗಳು ತುಂಬಿತ್ತು. ದಿನಗಳು ತುಂಬಿದ ಬಳಿಕ ಇವತ್ತು ನಾಳೆ ಹೆರಿಗಾಗುವಂಥ ಸಮಯ. ಇವತ್ತು ನಾಳೆ ಹೆರಿಗಾಗುವಂಥ ಸಮಯ ಇತ್ತು. ದಿನಗಳ ಕಳೆದ ಬಳಿಕ ನೀವೆಲ್ಲರೂ ಅಂತಿರ್ತೀರಿ, 9 ಕಳೆದ 10 ಬಿದ್ದಿಂದ ಹೆರಿಗೆ ಆಕತ್ಯಾ ಅಂತ ತಿಳ್ಕೊಂಡು ಅಂತಿರ್ತಾರೆ. ಹೆಣ್ಮಕ್ಳಿಗೆ ಅನ್ನಂಗಿಲ್ಲ, 9 ಕಳೆದ ಬಳಿಕ 10 ಅಡಿತಾಳ ಅಂತ ತಿಳ್ಕೊಂಡು ಹಿಂಗೆ ಅಂತಿರ್ತಾರೆ. ಹಂಗೆ ಆ ತಾಯಿ ದಿನಗಳು ತುಂಬಿತ್ತು. ಆದರೆ ತವ್ರ ಮನೆಗೆ ಕಳಿಸಿರ್ಲಿಲ್ಲ ಮಹಾದೇವಮ್ಮನವರನ್ನು. ಇಲ್ಲೇ ಹೆರಿಗೆ ಆಗಲಿ, ಪ್ರಥಮ ಒಂದು ಹೆರಿಗೆಯನ್ನು ತವ್ರ ಮನೆ ಒಳಗೆ ಆಗಬೇಕರೇ. ಆದ್ರೆ ಶರಣಬಸಪ್ಪನವ್ರು ಏನಂದ್ರು, ಬೇಡ, ಕಳಿಸುವುದು ಬೇಡ, ಇಲ್ಲೇ ಆಗಲಿ ಅಂತ ತಿಳ್ಕೊಂಡು ಏನು ಮಾಡಿದ್ರು ಅಂತ ತಿಳ್ಕೊಂಡ್ರೆ ಪ್ರಥಮ ಹೆರಿಗೆಯನ್ನು ಇಲ್ಲೇ ಆಗಲಿ ಅಂತ ತಿಳ್ಕೊಂಡು ಅಲ್ಲೇ ಇಟ್ಕೊಂಡಿದ್ರಂತ. ಅಲ್ಲೇ ಇಟ್ಟುಕೊಂಡಾಗ ಇವತ್ತು ನಾಳೆ ಹೆರಿಗೆ ಆಗುವಂಥ ಸಮಯ. ಒಂದು ದಿನ ಪರಮಾತ್ಮ ಪರೀಕ್ಷೆ ಮಾಡುವುದಕ್ಕೋಸ್ಕರ ಶರಣರ ಮಹಾಮನಿಗೆ ಬಂದನಂತ. ಶರಣರ ಮಹಾಮನಿಗೆ ಬಂದು ಶರಣರು ದಾಸೋಹದ ಮನೆಯ ಒಳಗೆ ಕುಳಿತುಕೊಂಡಿದ್ರಂತ. ಮಹಾದೇವಮ್ಮ ತಾಯಿಯವರು ಒಳಗಡೆ ಕುಳಿತುಕೊಂಡಿದ್ರಂತ. ಆ ಮನೆ ಮುಂದೆ ಬಂದು ಜಂಗಮನ ರೂಪದಲ್ಲಿ ಪರಮಾತ್ಮನೇ ಬಂದು ಬೇಡಾಕತ್ತಿದ್ದಂತ. ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ ಅಂದ. ಭವತಿ ಭಿಕ್ಷಾಂದೇಹಿ ಅಂದ ಬಳಿಕ ಆ ಕ್ಷಣವೇ ಶರಣರು ದಾಸೋಹದ ಮನೆಯೊಳಗೆ ಕುತ್ಕೊಂಡಿದ್ರು. ಮಹಾದೇವಮ್ಮ ತಾಯಿಯವರು ಒಳಗಡೆ ಕುತ್ಕೊಂಡಿದ್ರಂತ. ಅವಾಗ ತಾಯಿ ಏನಂತ ತಿಳ್ಕೊಂಡ ನೆನಪಿರಲಿ ನಿಮಗೆಲ್ಲರಿಗೂ. ಒಳಗಡೆ ಕುತ್ಕೊಂಡಿರ್ತಕ್ಕಂಥ ತಾಯಿ ಮಹಾದೇವಮ್ಮನವರು ಇವತ್ತು ನಾಳೆ ಹೆರಿಗೆ ಆಗುವಂಥ ಸಮಯ, ತುಂಬು ಗರ್ಭಿಣಿ ಇರುವಂಥ ತಾಯಿ. ಹೊರಗಡೆ ಜಂಗಮನ್ ಓರ್ವನಾಗಿರ್ತಕ್ಕಂಥ ಭಿಕ್ಷೆ ಬೇಡಕತ್ತಾನ. ಒಳಗಡೆ ತಾಯಿ ಕುಳಿತುಕೊಂಡಾಳ. ದಾಸೋಹದ ಮನೆಯಲ್ಲಿ ಶರಣರು ಕುಳಿತುಕೊಂಡಿದ್ರು. ಮತ್ತೊಂದು ಸಾರೆ ಕೂಗಿದನಂತ ಜಂಗಮನೋರ್ವನು, ಭವತಿ ಭಿಕ್ಷಾಂದೇಹಿ. ಮತ್ತೊಂದು ಸಾರೆ ಕೂಗಿದ ಬಳಿಕ ಆ ಕ್ಷಣವೇ ಇನ್ನೊಂದು ತಾಸು ಅಲ್ಲಿ ತೋರಿ ನಡೀತೈತೆ, ಅವ್ರು ಕುಂತಾರ. ಭವತಿ ಭಿಕ್ಷಾಂದೇಹಿ ಅಂತ ತಿಳ್ಕೊಂಡು ಮತ್ತೊಂದು ಸಾರೆ ಕೂಗಿದ ಜಂಗಮನೋರ್ವನು. ಮತ್ತೊಂದು ಸಾರೆ ಕೂಗಿದ ಬಳಿಕ ಆ ಕ್ಷಣವೇ ಶರಣರಂತಾರ, ಮಹಾದೇವಿ ಒಳಗಡೆ ಏನು ಮಾಡ್ತಾ ಇದೀಯಾ? ಒಳಗಡೆ ಏನು ಮಾಡ್ತಾ ಇದೀಯ ಮಾದ? ಹೊರಗಡೆ ಬಂದಿರುವಂತವನು ಬೇರೆ ಯಾರು ಅಲ್ಲ, ಜಂಗಮನ ರೂಪದಲ್ಲಿ ಪರಮಾತ್ಮನೇ ಮನೆಗೆ ಬಂದು ಭಿಕ್ಷೆ ಬೇಡ್ತಾ ಇದ್ದಾನೆ. ಒಂದಿಷ್ಟು ಭಿಕ್ಷೆಯ ನೀಡಬಾರದೇನು? ಒಂದಿಷ್ಟು ಭಿಕ್ಷೆ ನೀಡಬಾರದೇನು ಅಂತ ತಿಳ್ಕೊಂಡ ಬಳಿಕ ಮಹಾದೇವಿ ಎತ್ತು ಹೋಗಲಿಲ್ಲ. ಅಲ್ಲೇ ಕುಳಿತುಕೊಂಡು ಹೇಳುತ್ತಾಳ, ಇಲ್ಲ ರೀ, ನನಗೆ ಬಹಳ ತ್ರಾಸ ಆಗ್ತಾ ಇದೆ. ನನಗೆ ಎದ್ದು ಹೋಗಿ ಭಿಕ್ಷೆ ನೀಡುವುದಕ್ಕೆ ಆಗ್ತಾ ಇಲ್ಲ ಶರಣರೇ. ನನಗೆ ಬಹಳ ತ್ರಾಸ ಆಗ್ತಾ ಇದೆ. ಇವತ್ತು ನಾಳೆ ಹೆರಿಗೆ ಆಗುವಂತ ಸಮಯ. ನನಗೆ ಬಹಳ ತ್ರಾಸ ಆಗ್ತದ. ಜಂಗಮನ್ ಓರ್ವನಿಗೆ ಹೋಗಿ ಭಿಕ್ಷೆ ನೀಡುವುದಕ್ಕೆ ಆಗ್ತಾ ಇಲ್ಲ ನನಗ ಅಂತ ತಿಳ್ಕೊಂಡ ಬಳಿಕ ಶರಣರಿಗೆ ಕೋಪ ಬಂತು. ಶರಣರಿಗೆ ಸಿಟ್ಟು ಬರ್ತದ. ಎಂಥ ಮಾತು ಹೇಳ್ತಾ ಇದೀಯಾ? ಗರ್ಭದಲ್ಲಿ ಇರುವಾಗಲೇ ಬಂದಿರುವಂತ ಜಂಗಮನ್ ಓರ್ವನಿಗೆ ಭಿಕ್ಷೆಗೆ ಅಡೆತಡೆ ಮಾಡಿರುವಂತ ಆ ಕೂಸು, ಗರ್ಭದೊಳಗೆ ಇರುವಾಗಲೇ ಆ ಕೂಸು ಗರ್ಭದಲ್ಲಿ ಇರುವಾಗಲೇ ಜಂಗಮನೋರ್ವನಿಗೆ ಭಿಕ್ಷೆಗೆ ಅಡೆತಡೆ ಮಾಡಿದೆ ಅಂದ ಬಳಿಕ ಈ ಭೂಮಿಗೆ ಬಂದ ಬಳಿಕ ಎಂತೆಂಥ ಕೆಲಸವನ್ನು ಅಡೆತಡೆ ಮಾಡುತ್ತಾನೋ ಗೊತ್ತಿಲ್ಲ. ಆ ಕೂಸು ಈ ಭೂಮಿಗೆ ಬರುವುದೇ ಬೇಡ. ಆ ಕೂಸು ಈ ಭೂಮಿಗೆ ಬರುವುದೇ ಬೇಡ. ಆ ನಿನ್ನ ಗರ್ಭಕ್ಕೆ ಈಶೆ ನಾಣೆ ಅಂತ ಗರ್ಭಕ್ಕೆ ಈಶೆ ನಾಣಿಯನ್ನು ಹಾಕಿಸಿ ಪರಮಾತ್ಮ ಹೊರಟು ಹೋಗ್ಬಿಟ್ಟ. ಏನಂದ? ಗರ್ಭಕ್ಕೆ ಈಶೆನ ಹಾಕಿ ಈ ಭೂಮಿಗೆ ಆ ಕೂಸು ಬರುವುದೇ ಬೇಡ ಅಂತ ತಿಳ್ಕೊಂಡು ಈಶೆನ ಹಾಣಿಯನ್ನು ಹಾಕಿಬಿಟ್ರು. ಈ ಭೂಮಿಗೆ ಆ ಕೂಸು ಬರುವುದೇ ಬೇಡ ಅಂತ ತಿಳ್ಕೊಂಡು ಹಾಣಿಯನ್ನು ಹಾಕಿಸಿಬಿಟ್ರು. ಸಾಮಾನ್ಯವಾಗಿ ಶರಣರ ಹಾಣಿ ಪ್ರಮಾಣ ಅಂತ ತಿಳ್ಕೊಂಡು ನಾವೆಲ್ಲ ಅಂತೀವಿ. ಎಷ್ಟು ಹಾನಿ ಮಾಡಿಲ್ಲ, ಎಷ್ಟು ಹಾನಿ ಮಾಡಿ ಸುಳ್ಳು ಬಿದ್ದಿಲ್ಲ ನಾವು, ಹೌದಲ್ರಿ? ಒಂದು ಹಾಣಿ ಕಿಮ್ಮತ್ತು ಎಷ್ಟದ ಅಂತ ತಿಳ್ಕೊಂಡ್ರೆ ಶರಣರು ಹಾಕಿರುವಂಥ ಒಂದು ಹಾಣಿ ಕಿಮ್ಮತ್ತು
ಇವತ್ತೋ ನಾಳೆ ಹೆರಿಗೆ ಆಗುವಂತ ಸಮಯ, ಆದರೆ ಹೆರಿಗೆ ಆಗಲಿಲ್ಲ. ಹೆರಿಗೆ ಆಗಲಿಲ್ಲ. 9 ಕಳೆದ 10 ಕಳೀತು, 10 ಕಳೆದ 11 ಆತು, 11 ಕಳೆದ 12 ಆತು. 12 ಕಳೆದ 13 ತಿಂಗಳಾದರೂ ಹೆರಿಗೆ ಆಗಲಿಲ್ಲ. ಹೆರಿಗೆ ಆಗಲಿಲ್ಲ. ಏನ್ರಿ ಅಜ್ಜರ್, ಏನು ಸುಳ್ಳು ಹೇಳಕತ್ತೀರಿ ಏನು ನೀವು? ಅನ್ನಂಗಿಲ್ಲೇನು? ಪುರಾಣದಾಗ ಬರದಾರಂತ ತಿಳ್ಕೊಂಡು ಅಲ್ಲಿವಾ ಈ ಕಲಿಯುಗದೊಳಗೆ ಸತ್ಯವಾದ ಘಟನೆ ನಡೆದು ಹೋಗೈತಿ. ಇದೇ ಕಲಿಯುಗದೊಳಗೆ ಇದೇ ಒಂದು 20-30 ವರ್ಷದಾಗ ನಡೆದೈತಿ ಇಲ್ಲೇ. 13 ತಿಂಗಳಾತು, 14 ತಿಂಗಳಾತು, 15 ತಿಂಗಳಾತು, ಹೆರಿಗೆ ಆಗಲಿಲ್ಲ. ನೀವೇನಂತೀರಿ? ಏನಂತೀರಿ ಊರಾಗ? ಹೆರಿಗೆ ಆಗಲಿಲ್ಲ ಅಂದ್ರೆ ಏನಂತೀರಿ? ಗರ್ಭಿಣಿ ಇಲ್ಲ ಅಕ್ಕಿ. ಏನಂತೀರಿ? ಗರ್ಭಿಣಿ ಇಲ್ಲ, ಹೊಟ್ಯಾಗ ಕರಸೈತೆ, ದುರ್ಮಾಂಸ ಬೆಳೆದೈತೆ ಅಕ್ಕಿಗೆ, ಹೊಟ್ಟೆ ಗರ್ಭಿಣಿಗಿಲ್ಲ. ಸುಳ್ಳ ಹೇಳಾಳ ಮಂದಿಗೆ. ಅನ್ನಂಗಿಲ್ಲೇನು? ಜಗತ್ತಿನಾಗ ಎಲ್ಲದ ಅನಿಸ್ಕೋಬೇಕವ. ಅನಿಸ್ಕೊಂಡಿಲ್ಲ ಏನು? ಅನಿಸ್ಕೋಬೇಕು. ಅವೆಲ್ಲ ಬರಬೇಕು. ಅವೆಲ್ಲ ಕಿರೀಟಗಳಂತವೆಲ್ಲ ಬರಬೇಕು, ಒತ್ಕೋಬೇಕು. ಅವನ್ನೆಲ್ಲ ಒತ್ಕೊಂಡು ಹೋಗ್ಬೇಕು. ಮನೆಯಾಗ ಮಂದಿ ಏನಂತಾರೆ ಅದನ್ನು ತೊಗೊಂಡು ಹೋಗ್ಬೇಕು. ಒಳ್ಳೇದು ತೊಗೊಂಡು ಹೋಗ್ಬೇಕು, ಕೆಟ್ಟದ್ದು ತೊಗೊಂಡು ಹೋಗ್ಬೇಕು. ಸ್ತುತಿ ನಿಂದೆಗಳು ಬಂದರೆ ಸಮಾಧಾನಿಯಾಗಿರಬೇಕಂತ ತಿಳ್ಕೊಂಡು ಅನ್ನಲಿಲ್ಲೇನು ಅಕ್ಕಮಾದೇವಿ? ಮಾಧವಮ್ಮನಿಗೆ ಅಣ್ಣ ಕತ್ತಿದ್ರಂತ ಊರಾಗ ಮಂದಿ. ಸುಳ್ಳು ಹೇಳಾಕಿ ಮಾಧವ ಹೊಟ್ಟಿಲಾಗಿಲ್ಲ, ದುರ್ಮಾಂಸ ಬೆಳೆದೈತಿ. 9 ಹೋಗಿ 10 ಎಲ್ಲರ ಡೆಲಿವರಿ ಆಗ್ತೈತಿ, ಹೆರಿಗೆ ಆಕೈತಿ. ಆದ್ರೆ ಗಂಡಗೆ ಸುಳ್ಳು ಹೇಳಾಳ, ದುರ್ಮಾಂಸ ಬೆಳೆದೈತೆ. ಸುಳ್ಳ ಏನನ್ನಾಕತ್ತಾಳ, ನಾ ಹೊಟ್ಟಿಲಾಗಿನಿ ಅಂತ ತಿಳ್ಕೊಂಡು ಹೇಳಾಳ ಅಂತ ತಿಳ್ಕೊಂಡು ಮಂದಿ ಮಾತಾಡಕತ್ತಿದ್ರು. ಜಗತ್ತಿನಾಗ ಎಲ್ಲರಿಗೆ ಮಾತಾಡ್ತಾರೆ. ಚುಚ್ಚು ಮಾತಾಡೋರು ಅದಾರ, ಹಾಡ್ಕೊಳ್ಳೋರು ಅದಾರ. ಯಾರನ್ನ ಬಿಟ್ಟಾರಂದ್ರೆ ನೀವು ಸಿದ್ಧಾರೂಢನ ಬಿಟ್ಟಿಲ್ಲ. ಸಿದ್ಧಾರೂಢ ಕೂತ್ಕೊಂಡಿದ್ದಂತ ಲಂಗೋಟಿ ಹಾಕ್ಕೊಂಡು ಹಿಂಗೆ ಕೂತ್ಕೊಂಡಿತ್ತಂತ. ಕುಂದ್ರೋದ್ರಾಗ ಒಂದು 2 ಹೆಣ್ಮಕ್ಳು ನೀರಿಗೆ ಹೊಂಟಿದ್ರಂತ. ನೀರಿಗೆ ಹೋಗ್ಬೇಕಾದ್ರೆ ಬೇಯಕತ್ತಿದ್ರಂತ. ಅವ್ರು ಏನಂತ ನೋಡಿದ್ ಹೆಣ್ಮಕ್ಳು ಬರ್ತೈತೆ ಅನ್ನೋ ಕಬರಿಲ್ಲ, ಇದಕ್ಕೆ ಹೆಂಗೆ ಕೂತೈತೆ ನೋಡ ಅಂದ್ರ ಬಳಿಕ ನೀರಿಗೆ ಹೋದ್ರು. ಅವನು ಬಂದು ಬೇಯ್ತಾರೆ ಬಾ ಅಂತ ತಿಳ್ಕೊಂಡು ಹಿತ್ ಮರೆ ಕೂತ. ಆ ಹೆಣ್ಮಕ್ಳು ನೀರಿಗೆ ಹೋಗಿ ಒಳ್ಳೆ ಬಂದ್ರಲ್ಲ, ಬರೋದ್ರಾಗ ನೋಡಿದ್ ಹೆಣ್ಮಕ್ಳು ಮಾತು ಕೇಳ್ತೈತೆ ನೋಡಿ, ಹತ್ತು ಮರೆ ಕೂತೈತೆ ನೋಡಿದ. ಹೆಂಗಿದ್ರು ಒಂದು ಮಾತಿವ, ನೀವು ಚಲೋ ಸೀರೆ ಉಟ್ಕೊಂಬಂದ್ರು ಒಂದು ಮಾತು, ಹರಕ್ ಸೀರೆ ಉಟ್ಕೊಂಬಂದ್ರು ಒಂದು ಮಾತು. ಅನ್ನಂಗಿಲ್ಲೇನು? ಚಲೋ ಸೀರೆ ಈಕಿದ್ ಭಾರಿ ಐತಪ್ಪ, ಹರಕ್ ಸೀರೆ ಉಟ್ಕೊಂಬರ್ರಿ. ಈಗೀಗ ಏನು ಕಡಿಮೆ ಆಗೈತೆ ನೋಡಿ, ಭಗವಂತ ಏನು ಕಡಿಮೆ ಮಾಡ್ಯಾನ, ಹರಕ್ ಸೀರೆ ಉಟ್ಕೊಂಬಂದೈತೆ ನೋಡಿದು. ಯಾರನ್ನ ಬಿಟ್ಟಾರ ಯವ್ವ? ಯಾರ್ಯಾರನ್ನು ಬಿಟ್ಟಿಲ್ಲ ಯವ್ವ, ಎಲ್ಲರನ್ನೂ ಬೆದೈತಿ. ಈ ಜಗತ್ತು ಆಡಿಕೊಳ್ತೈತಿ, ಚುಚ್ಚು ಮಾತಾಡ್ತೈತಿ. ಅವ್ರ ತಲೆ ಕೆಡಿಸ್ಕೋಬೇಡ್ರಿ, ಅದಕ್ಕೆ ತಲೆ ಲಕ್ಷ್ಯ ಕೊಡಬೇಡ್ರಿ. ಇಲ್ಲಾಂದ್ರೆ ಲಕ್ಷ್ಯ ಕೊಟ್ರಿ ನಿಮ್ಮ ಮನಸ್ಸು ಹಾಳಾಕೈತಿ, ನಿಮ್ಮ ಬದುಕ ಹಾಳಾಕೈತಿ. ಚುಚ್ಚು ಮಾತಾಡಿದವ್ರನ್ನ ತಲೆಯಾಗಿ ಇಟ್ಕೊಂಡ್ರಂದ್ರೆ ಹೇಳಿದ್ನೆಲ್ಲ, ಚುಚ್ಚು ಮಾತಾಡೋರನ್ನ ಎಲ್ಲಿ ಬಿಡ್ಬೇಕು ಅಲ್ಲಿ ಬಿಟ್ಟು ಒಳಗೆ ಬರ್ಬೇಕು ಅಷ್ಟ. ತಲೆಯಾಗಿ ಇಟ್ಕೊಂಡ್ರಿ ಅಂತ ತಿಳ್ಕೊಂಡು ನಾವು ಬದುಕಕ್ಕಾಗಂಗಿಲ್ಲ. ಅದಕ್ಕೆ ಮಾದೇವಮ್ಮನವ್ರಿಗೆ ಎಷ್ಟೋ ಮಂದಿ ಅಂತಿದ್ರಂತ. ಏನಂತ? ಜಗ್ ಮಂದಿ ಮಾತಾಡೋರು. ಲೇ ಬಿಡ್ರಲೇ, ಸುಮ್ಮ ಕುಂದ್ರಲಿ. ಜಗ್ ಮಂದಿ ಮಾತಾಡೋರು. ಹೊಟ್ಟೆ ಕರಸೈತೆ, ಹಿಂಗೈತೆ ಹಂಗೈತೆ ಅಂತ ತಿಳ್ಕೊಂಡು ಅನ್ನೋರು. 15 ಕಳಿತೀವ, 16 ತಿಂಗಳು ಕಳೀತಿ, 20 ತಿಂಗಳು ಕಳೀತಿ, 21 ತಿಂಗಳಿಗಾಯ್ತು. ಎಷ್ಟು ತಿಂಗಳ? 21 ತಿಂಗಳ. 21 ತಿಂಗಳದಾಗ ಶರಣರ ನೆನಪಿರಲಿ, 21 ತಿಂಗಳ ಪರ್ಯಂತರ ಆತ ಏನಂತ ತಿಳ್ಕೊಂಡಂದ್ರ ತನಗಿರುವಂಥ ಗರ್ಭದ ಭಾರವನ್ನೆಲ್ಲ ಆ ಕೈಲಾಸದಲ್ಲಿ ಇರ್ತಕ್ಕಂಥ ಪಾರ್ವತಿಯ ಮೇಲೆ ಹಾಕಿ ಆರಾಮಾಗಿದ್ಲಂತ. ಹಾಕಿ ಆ ಒಂದು ಪಾರ್ವತಿಯ ಮೇಲೆ ತನ್ನ ಗರ್ಭದ ಭಾರವನ್ನ ಎಲ್ಲವನ್ನ ಹಾಕಿ ಆರಾಮಾಗಿದ್ಲಂತ. ನೋಡಿ ಹೆಂಗಿರ್ಬೇಕು. 21 ತಿಂಗಳ ಭಾರವನ್ನೆಲ್ಲ ಪರಮಾತ್ಮನ ಮೇಲೆ ಹಾಕಿ ಪಾರ್ವತಿ ಮೇಲೆ ಹಾಕಿ ಆರಾಮಾಗಿದ್ಲಂತ. ಒಟ್ಟ ಒಂದಿಷ್ಟು ನೋವು ಪಡ್ಲಾರ್ದಂಗೆ ಹಿಂಗಿದ್ಲಂತ. ಏಯ್ ಲೇ ಏಯ್ ಸುಮ್ಮನೆ ಕುಂದ್ರ ಮರ, ನೀ ಯಾವ್ದ್ರದಲ್ಲಿ ಹಿಂದಕ್ಕೆ ನಡ್ರಿ ನೀವು, ಲೇ ಹಿಂದಕ್ಕೆ ಕುಂದ್ರತ ಕಡೆ. 21 ತಿಂಗಳ ಪರ್ಯಂತರ ಗರ್ಭದ ಭಾರವನ್ನ ಪಾರ್ವತಿ ಮೇಲೆ ಹಾಕಿ ಆರಾಮಾಗಿದ್ಲಂತ. ನೋಡಿ ಹೆಂಗಿರ್ಬೇಕು. ಒಂದು ದಿನ ಪರಮಾತ್ಮ ಹೆಡದೊಡಿ ಮೇಲೆ ಪಾರ್ವತಿ ಕುಳಿತುಕೊಂಡಾಗ ಹೆರಿಗೆ ನೋವು ತಿನ್ನಕತ್ತಿಲ್ಲಂತ. ಹೆರಿಗೆ ನೋವು ತಿನ್ನಕತ್ತಿಲ್ಲ. ಪರಮಾತ್ಮ ಅನ್ನಕತ್ತಿದ, ನಿನಗೇನಾತು ಅಂದ. ನಿನಗೇನಾತು? ಹೆರಿಗೆ ನೋವು ತಿನ್ನಕತ್ತಿಯಲ್ಲ, ನಿನಗೇನು ತ್ರಾಸ ಆಗೈತಿ ಅಂತ ತಿಳ್ಕೊಂಡಂದ ಬಳಿಕ ಅವಾಗ ಪರಮಾತ್ಮಗೆ ಹೇಳಕತ್ತಿಲ್ಲ ಅಂತ ಪಾರ್ವತಿ. ಅಲ್ಲ, ಈ 11 ತಿಂಗಳದ ಹಿಂದ ನೀನು ಹರಳಗುಂಡಿಗೆ ಹೋಗಿ ಶರಣಬಸಪ್ಪನವ್ರು ಅಂತ ತಿಳ್ಕೊಂಡು ಅವ್ರ ಮನೆ ಮುಂದೆ ಹೋಗಿ ಭಿಕ್ಷಾ ಬೇಡಿದಿ. ಅದೇ ಶರಣಬಸಪ್ಪನವರ ಕಡೆಯಿಂದ ಗರ್ಭಕ್ಕೆ ಹಾಣಿಯನ್ನು ಹಾಕ್ಸಿದಿ. ಮತ್ತು ಆ ಹಾಣಿಯ ಭಾರ ಆ ತಾಯಿ ತನಗೆ ಒತ್ತುಕೊಂಡಿಲ್ಲ. ಆ ಭಾರ, ಗರ್ಭದ ಭಾರವನ್ನೆಲ್ಲ ನನ್ನ ಮೇಲೆ ಹಾಕ್ಯಾಳ. ಅದಕ್ಕೆ ಆ ಭಾರ ನನಗೆ ತ್ರಾಸ ಆಗಕತ್ತದ ಅಂದ್ಲಂತ ಹಾಕಿ. ನೋಡಿ ಹೆಂಗಿರ್ಬೇಕು.
21 ತಿಂಗಳ ಗರ್ಭದ ಭಾರವನ್ನು ಹೊತ್ತುಕೊಂಡಿರ್ತಕ್ಕಂಥ ತಾಯಿ. ನೀವು ಅನ್ಬೋದು, ಏನ್ರಿ 21 ತಿಂಗಳು ಹೆಂಗೆ ಸಾಧ್ಯ ಶರಣರ? ಇದೇ ಒಂದು ತಳಗೇರಿ ಒಳಗೆ ನಡೆದ ಘಟನೆ ಹೇಳ್ತೀನಿ. ಇಲ್ಲಿ ಕಲದ ಒಬ್ಬ ಭಕ್ತರು ತಳಗೇರಿಗೆ ಭಕ್ತರು ನಡ್ಕೊತಿದ್ರಂತ. ನಡ್ಕೊಂಡಾಗ ಏನಾತ ಅಂತ ತಿಳ್ಕೊಂಡ್ರೆ ಅಲ್ಲೊಬ್ಬರು ವೀರಯ್ಯಜ್ಜವ್ರು ಅಂತ ತಿಳ್ಕೊಂಡು ಹಾಗೆ ಹೋಗ್ತಾರೆ. ಆ ಹಿರಯಜ್ಜನವ್ರು ಏನು ಹೇಳಿದ್ರು ಅಂತ ತಿಳ್ಕೊಂಡ್ರೆ, ಅವರಿಬ್ಬರು ಗಂಡ ಹೆಂಡತಿ ಬಂದು ಬೇಡ್ಕೊಂಡು ಹೋಗ್ಬೇಕಾದ್ರೆ, ಇಲ್ಲ ನಿಮಗೆ ಗಂಡು ಮಗು ಹುಡ್ತದ, ಅದು 21 ತಿಂಗಳಿಗೆ ಹುಡ್ತೈತಿ ಅಂತ ತಿಳ್ಕೊಂಡು ಅಂದ್ರಂತ ಅವ್ರು. ಇದಾ ಕಲಿಯುಗದಾಗ ನಡೆದ ಘಟನೆ ಹೇಳ್ತೇನೆ ನಿಮಗೆ. 21 ತಿಂಗಳಿಗೆ ಹುಡ್ತೈತೆ ಅಂದ ಬಳಿಕ ಆಯ್ತು ಅಂತ ತಿಳ್ಕೊಂಡು ಅವರು ಮುಂದೆ ಹೆಣ್ಮಗಳಿಗೆ ಗರ್ಭಿಣಿ ಆದ ಬಳಿಕ ಹಿಲ್ಕಲದವ್ರು ಅವರು ಮುಂದೆ ಅವರು ವೀರಯಜ್ಜನವ್ರು ಹೇಳಿದಂಗೆ ಮುಂದೆ 21 ತಿಂಗಳಿಗೆ ಒಂದು ಗಂಡು ಮಗು ಜನನವಾತ್ರಿ. ಇದಾ ಒಂದು ಕಲಿಯುಗದಾಗ ಹೇಳಕತ್ತಿರೋದು. 21 ತಿಂಗಳಿಗೆ ಒಂದು ಗಂಡು ಮಗು ಜನನವಾದ ಬಳಿಕ ಆ ಮಗನಿಗೆ ಶರಣ ಬಸವ ಅಂತ ಹೆಸರು ಕರೆದಾರೆ. ಅವನು ಏನಂತ ತಿಳ್ಕೊಂಡ್ರೆ, ಈ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಇವರೇನದಾರಲ್ಲ, ಇದೇ ವೀರೇಶ್ವರ ಪುಣ್ಯಾಶ್ರಮದೊಳಗೆ ಅವನು ಸಂಗೀತಗಾರ, ಒಳ್ಳೆಯ ಕೀರ್ತನಕಾರದನ, ಈ ನಾಡಿನ ತುಂಬ ಪ್ರಸಿದ್ಧವಾಗಿರ್ತಕ್ಕಂಥ ಕೀರ್ತನಕಾರದನ. ಅದು ಯಾರ ಕೃಪೆ ಅಂತ ತಿಳ್ಕೊಂಡ್ರೆ, ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಒಬ್ಬ ಶರಣ ಬಸವನ ನಾವು ನೋಡದೇ ಇರ್ತಕ್ಕಂಥ ಸಮಯದೊಳಗೆ ವೀರಯಜ್ಜನವರ ಒಂದು ರೂಪದೊಳಗೆ ಶರಣರ ಕೃಪೆ ಮಾಡ್ಯಾರ ಅಂತ ತಿಳ್ಕೋಬೇಕು. 21 ತಿಂಗಳಿಗೆ ಆ ಗಂಡು ಮಗು ಜನನವಾಯ್ತು. ಅವನೇ ಶರಣ ಬಸವ ಅಂತ ತಿಳ್ಕೊಂಡು ನಾವೆಲ್ಲರೂ ಒಪ್ಪಿಕೊಳ್ಳುವಂಥ ಮಾತು ಈ ಜಗತ್ತಿನೊಳಗೆ ನಡೆದ ಘಟನೆ. ಸುಳ್ಳು ಅನ್ನಕ್ಕೆ ಬರಂಗಿಲ್ಲ. ಮಹಾತ್ಮರ ಘಟನೆಗಳನ್ನು ಸುಳ್ಳು ಅನ್ನಕ್ಕೆ ಅಂತ ತಿಳ್ಕೊಂಡು ಅನ್ನಕ್ಕೆ ಬರಂಗಿಲ್ಲ. 21 ತಿಂಗಳ ಒಂದು ಹಾನಿ ಪ್ರಮಾಣ. ಹಾನಿ ಅಂದ್ರೆ ಹೆಂಗಿರ್ತೈತಿ ಗೊತ್ತನೇವ? ಹಾನಿ ಅಂದ್ರೆ ಹೆಂಗಿರ್ತೈತೆ ನೀವೆಲ್ಲರೂ ಕೇಳಿರಿ. ಹಾನಿ ಅಂತ ತಿಳ್ಕೊಂಡು ನಾನು ಗಲಗಲಿ ಪುರಾಣಕ್ಕೆ ಹೋಗಿದ್ದೆ. ಗಲಗಲಿ ಪುರಾಣಕ್ಕೆ ಹೋದಾಗ ನನಗೊಬ್ಬ ಹೆಣ್ಮಗಳು ಕರೆದು, ಮುತ್ಯಾರ ನಮ್ಮ ಯಜಮಾನ್ ಭಾಳ ಕುಡಿತೇನ್ರಿ, ಬಂದು ನೀವು ಒಂದಿಷ್ಟು ಹೇಳ್ರಿ ಅಂತ ತಿಳ್ಕೊಂಡು ಅಂದ. ಗಲಗಲಿ ಪುರಾಣಕ್ಕೆ ಹೋದಾಗ ನನಗೆ ಬಂದು ಹೇಳಕತ್ತಿಲ್ಲ, ಅಜ್ಜಾರ್ ನೀವರ ಒಂದಿಷ್ಟು ಹೇಳಿಬಿಡ್ರಿ, ನನ್ನ ಗಂಡ ಭಾಳ ಕುಡಿದಕ್ಕತ್ತಾನ, ಒಂದಿಷ್ಟು ನೀವು ಆ ಥರ ಕೇಳ್ತಾನೆ ಬರ್ರಿ ಅಂತ ತಿಳ್ಕೊಂಡು ಸಾಯಂಕಾಲ ನಾನು ಪುರಾಣಕ್ಕೆ ಹೊಂಟಿದ್ದೆ. ಹೋಗೋದ್ರಾಗ ಬರ್ತೀನಮ್ಮ ಅಂತ ತಿಳ್ಕೊಂಡು ಹೋದೆ. ಅವ್ರ ಮನೆ ಹತ್ರ ಹೋಗಿ ಕೂತ್ಕೊಂಡೆ. ಹಿಂಗೆ ಬರೋದ್ರಾಗ ಏನಂತ ತಿಳ್ಕೊಂಡ್ರೆ, ಹಿಂಗೆ ಸರ್ವೆ ಮಾಡ್ಕೊತಾನೆ ಬಂದು ಹಂಗಳದಾಗ ನಾ ಕುರ್ಚಾಕಂಗೆ ಕುಂದಿರ್ಸಿದ್ರು ನನ್ನ. ಹಿಂಗೆ ಬಂದ ಬಳಿಕ ನೋಡಿದವನ ಯಾರು ನೀನು ಅಂದ ಬಳಿಕ ನಾನು ಹಿಂಗ್ರಪ್ಪ ಮಲ್ಲಯ್ಯನ ಗುಡಿಯ ಪುರಾಣ ಹೇಳಕ್ಕೆ ಬಂದೇನ್ರಿ, ಪುರಾಣಿಕ ಅಂತ ತಿಳ್ಕೊಂಡೆ. ಎದಕ್ಕೆ ಬಂದಿದೆ ಅಂದ. ಯಪ್ಪ ಪಾಪ ನೀನು 2 ಮಕ್ಳು ಅದಾವ, ಪಾಪ ಹೆಣಿತಿ ಒಳ್ಳೆ ಹೆಣಿತಿ ಅದ, ದುಡ್ಕೊಂಡು ತಿಂತೀರಿ, ಚೆಂದಾಗೈತೆ, ಯಾಕಪ್ಪ ಯಾಕೆ ಕುಡಿತಿದಿ ಅಂತ ತಿಳ್ಕೊಣ. 2 ಮಾತುಗಳು ಹೇಳಿದೆ. ನಿನ್ನ ಪುರಾಣ ನನ್ನ ಮುಂದೆ ಹೇಳ್ಬೇಡ ಅಂದವ. ನಿನ್ನ ಪುರಾಣ ನನ್ನ ಮುಂದೆ ಹೇಳ್ಬೇಡ ಅಂತ ತಿಳ್ಕೊಂಡಂದ. ಹಂಗೆ ಅನ್ನೋದ್ರಾಗ ನಾ ಏನಂದೆ, ಹಾಗೆಲ್ಲ ಮಾಡಬಾರ್ದಪ್ಪ. ಇವು ಜಗತ್ತಿನೊಳಗೆ ಎಲ್ಲರೂ ಕೂಡ ಬದುಕ್ತಾರೆ. ನಿನ್ನ ಮಕ್ಕಳು ಚೆನ್ನಾಗಿ ಬದುಕಲಿ, ಶಾಲೆಯನ್ನು ಕಲೀಲಿ. ಉದ್ಧಾರ ಆಗಬೇಕಾದ್ರೆ ಒಳ್ಳೆ ಮಕ್ಕಳು ಉದ್ಧಾರ ಆಗ್ತಾವಪ್ಪ, ಚೆನ್ನಾಗಿ ಕಲಿತಾರ, ಅದಕ್ಕೆ ಶಾಲೆಯನ್ನು ಓದಿಸು, ಇದಾ ದುಡ್ಡನ್ನು ಮಕ್ಕಳಿಗೆ ಕೊಡು, ಚೆನ್ನಾಗಿ ಆಗ್ತದ ಅಂತ ತಿಳ್ಕೊಂಡು ಹೇಳಿದೆ. ಆಯ್ತು ಬಿಡ್ರ ಅಂತ ತಿಳ್ಕೊಂಡು ಕಾಲಿಗೆ ಬಿದ್ದ. ನನ್ನ ಕಾಲಿಗೆ ಅಲ್ಲರಿ ಹೆಂಡತಿ ಕಾಲಿಗೆ ಬಿದ್ದವ. ನನ್ನ ಕಾಲಿಗೆ ಹೆಂಡತಿ ಕಾಲಿಗೆ ಬಿದ್ದ. ಯಾರ ಕಾಲಿಗಾರ ಬಿದ್ದಾರಲ್ಲ ಬಿಡು ಹೋಗ್ಲಿ ಅಂತ ತಿಳ್ಕೊಂಡು ಇವತ್ತಿನಿಂದ ಕುಡಿಯಂಗಿಲ್ಲ ಅಂತ ತಿಳ್ಕೊಂಡು ಬಿದ್ದ ಬಳಿಕ ಅವಾಗ ಏನಾಯ್ತು, ಎದ್ದು ಏನು ಮಾಡಿದ, ಕುಡಿಯಂಗಿಲ್ಲ ಅಂತ ತಿಳ್ಕೊಂಡು ಯಾವಾಗ ಕಾಲಿಗೆ ಬಿದ್ದಾನ ಹಾಲು ಬಿಡ ಅಂತ ತಿಳ್ಕೊಂಡು ಅಂದು ಬರ್ತೀನಿ. ಅವಾಗ ನಾ ಪುರಾಣಕ್ಕೆ ಲೇಟ್ ಆಕತ್ತಂತ ಬರೋದ್ರಾಗ 1 ತಾಸು ಆಗಿತ್ತು ರೀ. ಹೆಣ್ಮಗಳು ಹಳಕತ್ತಾಳ ಬಂದು ಓಡೋಡಿ ಬಂದು ನನ್ನ ಹತ್ರ ಬಂದು ಹಳಕತ್ತಾಳ. ಯಾಕಯ್ಯವ ಅಳದರ ಮಾಡು ಹೇಳದರ ಮಾಡು ಅಂದ್ಯಾನು. ಹೇಳದರ ಮಾಡು ಇಲ್ರಿ ಅಜ್ಜಾರ, ಕಾಲಿಗೆ ಬಿದ್ದ, ಕುಡಿಯೋದು ಬಿಡ್ತೀನಿ ಅಂತ ತಿಳ್ಕೊಂಡು ಕಾಲಿಗೆ ಬಿದ್ದು ಏನು ಮಾಡ್ಯಾನ, ಕಾಲನ ಚೈನನ ಬಿಚ್ಕೊಂಡು ಹೋಗ್ಯಾನ. ಇವ್ರು ಆಣಿ ಪ್ರಮಾಣ ಮಾಡೋರ, ಪ್ರಮಾಣ ಮಾಡೋರು ಅಂದಿಂದ ಒಂದು ಹಾನಿಯ ಹಿಂಗಿರ್ತದ. ಒಂದು ಹಾನಿ ಪ್ರಮಾಣ ಏನಂತ ತಿಳ್ಕೊಂಡ್ರೆ 21 ತಿಂಗಳದ ಒಳಗೆ ಕೂಡ ಏನಂತ ತಿಳ್ಕೊಂಡ್ರೆ ಯಾರಿಗೆ ಆಗಲಿಲ್ಲ. ಅವಾಗ ಪಾರ್ವತಿ ಅಂತಾಳ, ಹೋಗ್ರಿ ಅವ್ರ ಮನೆಗೆ ಹೋಗಿ ಮಹಾದೇವಮ್ಮ ತಾಯಿಯವರು 21 ತಿಂಗಳ ಪರ್ಯಂತರ ಗರ್ಭಕ್ಕೆ ಹಾಕಿರುವಂಥ ಹಾನಿಯನ್ನು ಹಿಂದಕ್ಕೆ ತೆಗಿಸಿ ಬನ್ನಿ, ನನಗೆ ಅವಾಗ ಗರ್ಭಕ್ಕೆ ಭಾರ ಕಡಿಮೆ ಆಕತ್ತೆ, ಹೋಗ್ರಿ ಅಂತ ತಿಳ್ಕೊಂಡ ಬಳಿಕ ಅವಾಗ ಮಾರನೇ ದಿವಸ ಪರಮಾತ್ಮ ಬಂದು ಮನೆ ಮುಂದೆ ಬೆಳಗ್ಗೆನ 6 ಗಂಟೆ ಆಗಿತ್ತು. ಬಂದವನೇ ಭವತಿ ಭಿಕ್ಷಾಂದೇಹಿ ನಿಮ್ಮ ಮನೆಗೆ ಎಲ್ಲರೂ ಭಿಕ್ಷುಕರು ಬರ್ತಿರ್ತಾರೆ, ಬರಂಗಿಲ್ಲ? ಯಾರು ಭಿಕ್ಷುಕರ ಬರೋದಿಲ್ಲ, ಕಡಿಮೆ ಆಗೈತಿ. ಎಲ್ಲ VIP ಭಿಕ್ಷುಕರಿಗೆಲ್ಲ, ಹೌದಲ್ರಿ? ಈ VIP ಭಿಕ್ಷುಕರು ಈಗ ಏನಂತ ತಿಳ್ಕೊಂಡ್ರೆ, ಗುಡಿ ಮುಂದೆ ಭಿಕ್ಷುಕರು ಇರ್ತಾರ್ರಿ. ಗುಡಿ ಮುಂದೆ ಭಿಕ್ಷುಕರು ನೋಡಿರಲ್ಲ, ನಾವು ಹೊಳಗೆ ಹೋಗ್ತೀವಿ, ಹೊಳಗೆ ಹೋಗಿ ಗಂಟಿ ಬಾರಿಸಿ
ನಾವೇನು ಮಾಡ್ತೀವಿ, ಗಂಟಿ ಬಾರಿಸಿ 1 ರೂಪಾಯಿ 10 ರೂಪಾಯಿ ಹಾಕ್ತಿಲ್ಲ 20 ರೂಪಾಯಿ ಹಾಕಿ ಆರತಿ ತಾಟ್ನಾಗ ಹಾಕಿ ಏನು ಮಾಡ್ತೀವಿ, ಯಪ್ಪ ನಮಗೊಂದು ಕೋಟಿ ರೂಪಾಯಿ ಲಾಭ ಆಗಲಿ ಅಂತೀವಿಲ್ಲ. 1 ಕೋಟಿ ರೂಪಾಯಿ ಲಾಭ ಆಗಲಿ, ಕಬ್ಬಿನ ಗದ್ದೆ ಒಂದು 100 ಟನ್ ಬರಲಿ ಅಂತ ತಿಳ್ಕೊಂಡು ಹಿಂಗೆ ಬೇಡ್ಕೊಂಬರ್ತೀವಿ. ಆದ್ರೆ ಹೊರಗೆ ಕುಂತವ ನಾವಲ್ಲಿ ಗಂಟಿ ಬಾರಿಸಿ 20 ರೂಪಾಯಿ ಆರತಿ ತಾಟ್ನಾಗ ಹಾಕಿ ಹಿಂಗೆ ಹೊರಗೆ ಬರೋದ್ರಾಗ ಅಲ್ಲಿ ಭಿಕ್ಷುಕ್ ಕುಂತಿರ್ತಾನೆ. ಅವು 1 ರೂಪಾಯಿ ಕೊಟ್ರೆ ಸಾಕು, ಅವ ಆರಾಮಾಗಿರ್ತಾನೆ, ಖುಷಿಯಾಗಿರ್ತಾನೆ. ನಮಗೆ ಪರಮಾತ್ಮ 1 ಕೋಟಿ ರೂಪಾಯಿ ಕೊಟ್ರೆ ನಮಗೆ ಸಮಾಧಾನ ಏನಿಲ್ಲ. ಸಮಾಧಾನ ಆಕೈತೇನ? ಸಮಾಧಾನ ಆಗಂಗಿಲ್ಲ. ನಾವು ಇಂಟರ್ನ್ಯಾಷನಲ್ ಬೆಗ್ಗರ್ ಅಂತಾರೆ ನಮಗೆ. ಇಂಟರ್ನ್ಯಾಷನಲ್ ಬೆಗ್ಗರ್, ಅವ ಲೋಕಲ್ ಬೆಗ್ಗರ್. 1 ರೂಪಾಯಿ ಕೊಟ್ಟು ಸಮಾಧಾನ ಆಗಿರ್ತಾನೆ. ನಾವು ಹೋಗಿ ಕೋಟಿಗಟ್ಟಲೆ ಕೇಳ್ತೇವೆ ಅವನ ಹತ್ರ. ಹೌದಲ್ಲ? ಭಿಕ್ಷುಕರು ಅಂದ್ರೆ ಸುಮ್ಮನೆ ಇರಂಗಿಲ್ಲ. ಅವಾಗಿನ ಕಾಲದಾಗ ಭಿಕ್ಷುಕರು ಬರ್ತಿದ್ರು, ಈಗ ಯಾರು ಬರಂಗಿಲ್ಲ. VIP ಭಿಕ್ಷುಕರು ಎಲ್ಲ ಏನಂತ ತಿಳ್ಕೊಂಡು VIP ಭಿಕ್ಷುಕರು ಅದಾರ ಈಗ. ಅವಾಗ ಬರ್ತಿದ್ರು. ಯವ್ವ ಭಿಕ್ಷುಕ ಬಂದಂತ 7 ಗಂಟೆಗೆ, ಬೆಳಗ್ಗೆ 7 ಗಂಟೆಗೆ ಹೆಣ್ಮಕ್ಳು ಕಸ ಹಾಕತ್ತಿದ್ಲು. ಕಸ ಅನ್ನೋತ್ನಿ, ಯಪ್ಪ ಈಗರ ಎದ್ದೀನಿ ಈಗ ಬಂದಿಲ್ಲ ಅಂತ ತಿಳ್ಕೊಳಂತ ಅನ್ನೋದ್ರಾಗ ಅವ ಏನಂದ ಭಿಕ್ಷುಕ, ಮತ್ತು ಯಾವಾಗ ಮಾಡ್ತೇವೆ ಅಡುಗೆನ? 9 ಗಂಟೆಗೆ ಬಾಯಪ್ಪ. ಆಯ್ತವ 9 ಗಂಟೆಗೆ ಬರ್ತೀನಿ, ಈ ನಂಬರ್ ತಗೋ, ಈ ನಂಬರ್ಗೆ ಮಿಸ್ ಕಾಲ್ ಮಾಡಂದವ. ಈ ನಂಬರ್ ತಗೋ, ಈ ನಂಬರ್ಗೆ ಮಿಸ್ ಕಾಲ್ ಮಾಡಂದ ಬಳಿಕ ಆ ಹೆಣ್ಮಳು ಶಾಣೆ ಹಾಕಿದ್ಲು, ಯಪ್ಪ ಮಿಸ್ ಕಾಲ್ ಮಾಡಂಗಿಲ್ಲ, ಅಡುಗೆ ಮಾಡ್ತೀನಿ, ಅಡುಗೆ ಮಾಡಿ ವಾಟ್ಸಪ್ನಾಗ ಕಳಿಸ್ತೀನಿ, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಊಟ ಮಾಡಂದ್ಲ ಆಕೆ. ಭಿಕ್ಷುಕರು ಅಂದ್ರೆ ಹಿಂಗೆ ಇರ್ತಾರ. ಅದಕ್ಕೆ ಶರಣ ಬಸವೇಶ್ವರರ ಮಹಾಮನಿ ಮುಂದೆ ಬಂದು ಬೇಡಾಕತ್ತಿದ ಜಂಗಮನ ರೂಪದಲ್ಲಿ ಬಂದಿರುವಂಥ ಭಿಕ್ಷುಕ ಭವತಿ ಭಿಕ್ಷಾಂದೇಹಿ. ಶರಣರು ಭಾಳ ಖುಷಿಪಟ್ರು. ಯಾಕೆ ಯಪ್ಪ, ಇವತ್ತು ಯಾರು ಜಂಗಮ ಮೂರ್ತಿಗಳು ನಮ್ಮ ಮನೆ ಒಳಗೆ ಇಲ್ಲಪ್ಪ, ಇವತ್ತು ದಾಸೋಹ ನಡಿಬೇಕಾದ್ರೆ ಅದು ನಿಮ್ಮಿಂದ ನಡೀತದ, ಬಾಯಪ್ಪ ಒಳಗೆ ಬಾಯಪ್ಪ ಅಂತ ತಿಳ್ಕೊಂಡು ಒಳಗಡೆ ಕರ್ಕೊಂಡು ಹೋದರು. ಒಳಗೆ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸಿದ್ರಂತ. ಸ್ನಾನ ಮಾಡಿಸಿದ್ರು, ಪೂಜಾ ಮಾಡ್ಕೊಂಡು ಬಳಿಕ ತರತರದ ಮುಷ್ಟಾನ್ನ ಭೋಜನವನ್ನು ಎಲ್ಲ ತಯಾರು ಮಾಡಿದ್ಲು ಮಾಧವಮ್ಮ ತಾಯಿಯವರೆಲ್ಲ ತಯಾರು ಮಾಡಿ, ಇನ್ನೇನು ಪೂಜಾ ಆದ ಬಳಿಕ ಪ್ರಸಾದವನ್ನು ಇನ್ನು ಎಡೆ ಮಾಡಿದ್ರು. ಪ್ರಸಾದವನ್ನು ಹಿಂಗೆ ಎಡೆ ಮಾಡಿ ಅವಾಗ ಏನು ಅನ್ಬೇಕು, ಶರಣರ ಎಡೆ ಮಾಡಿ ಕಾಯಿ ಹೊಡಿತೀರಿ ನೀವು, ಗುರುಗಳು ಕರ್ಕೊಂಡು ಹೋಗಂಗಿಲ್ಲ, ಕರ್ಕೊಂಡು ಹೋಗಿರಿಲ್ಲ ಅಜ್ಜರ್ನ ಕರ್ಕೊಂಡು ಹೋಗಿ ಮನ್ಯಾಗ ಪಾದ ಪೂಜೆ ಮಾಡಿಕೊಂಡು ನೀವು ಮಾಡಿರ್ತಕ್ಕಂಥ ಅಡಿಗೆಯನ್ನು ಎಡೆ ಮಾಡಿ ಕಾಯಿ ಹೊಡೆದ ಬಳಿಕ ಏನಂತೀರ ಅದಕ್ಕೆ? ಹಿಂಗೆ ಮಕ್ಕೊಂತಾರಲ್ಲ, ಏನಂತಾರೆ ಗೊತ್ತೈತಲ್ಲ? ಸಾಷ್ಟಾಂಗ ಅಂದ್ರೆ 8 ಅಂಗಗಳನ್ನು ಸಮರ್ಪಣೆ ಮಾಡುವುದಕ್ಕೆ ಸಾಷ್ಟಾಂಗ. ನಾವು ಶರೀಫ ಲೇಬಿಗೆರಿ ಪುರಾಣಕ್ಕಿದ್ದನ್ರಿ, ಅವನು ಹೋಗ್ಯಾನ ಅಲ್ಲೇ ಇರ್ತಾನೆ. ನಾ ಬಿಟ್ಟು ಬಂದೀನಿ, ಭಾಳ ದಿನ ಆಯ್ತು. ಆ ಲೇಬಿಗೆರಿ ಪುರಾಣಕ್ಕಿದ್ದಾಗ ಏನಂತ ತಿಳ್ಕೊಂಡ್ರೆ ಅವನು ನಾವು ಕೂಡಿ ಸಂಗಾಪುರ ಅಂತ ಒಂದು ಊರು ಬರ್ತೈತಿ, ಅಲ್ಲೇ ಮಗ್ಲ. ಅಲ್ಲಿ ಹೊಗದಾಡಪ್ಪನವರು ಇದು ಇರ್ತೈತೆ, ಬೀಗರಾಕ್ಯಾರ ಅವರಲ್ಲಿ. ಹೊಗದಾಡಪ್ಪನವ್ರು ಬೀಗರಾಗಿರ್ತಾರೆ. ನಾನು ಕರ್ಕೊಂಡು ಹೋದ್ರು, ಬರ್ರಿ ಗಜ್ಜರ ನೀವೊಬ್ಬರ್ರಿ ಅಂದ. ಅಲ್ಲಿ ನೀವು ಹೆಂಗೆ ಮದುವೆ ಮಾಡ್ತಿರಲ್ಲ, ಬಾಯಕ್ಕೆ ಸಕ್ಕರೆ ಹಾಕೋದು ಎಲ್ಲ ಹಿಂಗೆಲ್ಲ ಮಾಡ್ತಾರೆ ಅವರು. ನಾವೊಂದು 10 ಬಂಡಿ ಕಟ್ಕೊಂಡು ಹೋದ್ವಿ ಆ ಊರಕ್ಕೆ. ಗುರುಗಳು ಬಂದಾರೆ, ಬರ್ರಿ ಅಂತ ತಿಳ್ಕೊಂಡು ಅವರು ಹೋಳಿಗೆ ಪಾಳಿಗೆ ಎಲ್ಲ ಮಾಡಿ ಬಾಯಕ್ಕೆ ಸಕ್ಕರೆ ಹಾಕಿದ ಬಳಿಕ ಮತ್ತು ಇನ್ನೇನು ಪ್ರಸಾದ ಮಾಡ್ಬೇಕಾಗಿತ್ತಲ್ಲ, ಅಜ್ಜಾರು ಪಾದ ಪೂಜೆ ಮಾಡ್ಕೋರಿ ಅಂತ ಪಾದ ಪೂಜೆ ಮಾಡಿದ ಬಳಿಕ ಮತ್ತು ಎಡೆ ಮಾಡಿ ಕಾಯಿ ಹೊಡ್ರಿ ಅಂದ. ಕಾಯಿ ಹೊಡೆದ್ರಾಗ ಸಾಷ್ಟಾಂಗ ಹಾಕಪ್ಪ ಅಂದ್ಯಾನು. ಸಾಷ್ಟಾಂಗ ಅಂತ ತಿಳ್ಕೊಂಡ್ ಬಳಿಕ ಗಾಬರಿ ಬಿಟ್ಟವ. ಹೆಂಗ್ರಿ ಅಂದವ, ಶಬ್ದನ ಕೇಳಿಲ್ಲವ ಸಾಷ್ಟಾಂಗ ಅನ್ನೋದು. ಹಿಂಗೆ ಮಕ್ಕೋರು ಅಂತ ತಿಳ್ಕೊಂಡಂದೇವ್. ನನ್ನ ಕಡೆ ಕಾಲ್ ಮಾಡಿ ಅತ್ತ ಮಕ್ಕೊಂಬಿಟ್ಟವ. ಹಂಗತ್ತ ಮಕ್ಕೊಂಡ. ನಾನು ಅಂದೆ ಒಂದು ಓದ್ಕೊಳಕ್ಕೆ ಒಂದು ತಲೆದಿಮ್ ಕೊಟ್ಬಿಟ್ರೆ ಮಕ್ಕೊಂತಾನ. ಸಾಷ್ಟಾಂಗ ಅನ್ನೋದು ಕೆಲವೊಬ್ರಿಗೆ ಗೊತ್ತಿಲ್ಲ, ಎಷ್ಟೊಂದು ಮಂದಿ ಗೊತ್ತಿರ್ತೈತೇನ ಸಾಷ್ಟಾಂಗ ಅಂತ ತಿಳ್ಕೊಂಡು ಅನ್ನೋದ್ರಿಗೆ ಶಬ್ದನ ಕೇಳಿರಂಗಿಲ್ಲ. ಸಾಷ್ಟಾಂಗ ಅಂದ್ರೆ ಏನು ಅಂತ ತಿಳ್ಕೊಂಡು ಅಂತಾರೆ ಕೆಲವೊಬ್ರು. ಬರಬಾರ್ದು ಗುರುಗಳು ಆಗ್ಲೆಲ್ಲ ಬರೋಂಗಿಲ್ಲ, ಯಾವಾಗಾರ ಒಂದು ಬಂದಿರ್ತಾರೆ. ಗುರುಗಳು ಬಂದಾರ ಅಂತ ತಿಳ್ಕೊಂಡು ಅವ್ರು ಏನು ಮಾಡಿದ್ರು, ಹೋಳಿಗೆ ತುಪ್ಪ ಎಲ್ಲ ಮಾಡಿದ ಬಳಿಕ ಇನ್ನೇನು ಹೋಳಿಗೆ ತುಪ್ಪ ಹಪ್ಪಳ ಸೊಂಡಿಗೆ ಎಲ್ಲ ಇಟ್ಟು ಹಾಕ್ಯಾರ. ಹಾಕಿ ಏನು ಮಾಡಿದ್ರು, ಆ ಹೆಣ್ಮಗಳಿಗೆ ಹೇಳಿದ್ರಂತ, ಏನಂತ ಗುರುಗಳು, ಸಾಷ್ಟಾಂಗ ಒಂದು ಹಾಕಿಬಿಟ್ರಪ್ಪ ಅಂದ್ರೆ ನಾ ಪ್ರಸಾದ ತೊಗೊತೀನಿ. ಗಾಬರಿ ಆಗಿಬಿಟ್ಲೆ. ಸಾಷ್ಟಾಂಗ ಅನ್ನೋ ಶಬ್ದನ ಇವತ್ತು ಕೇಳಿ ನಾನು ನನ್ನ ಮನೆಯಾಗಿಲ್ಲ ಅಂದ್ಲಾಕಿ. ಮಗ್ಲ ಮನ್ಯಾಗ ಹೋಗಿಸ್ಕೊಂಬರ್ತೀನಿ ತಡಿ ಅಂದ್ಲಾಕಿ. ಸಾಷ್ಟಾಂಗ ಮಗ್ಲ ಮನ್ಯಾಗ ಹೋಗಿ ಕೇಳಿದ ಬಳಿಕ ಆ ಹೆಣ್ಮಗಳು ಹೇಳಬೇಕಿಲ್ಲ, ಇಂಥ ಲಿಂಗ ಅಂತ ಹಿಂಗೆ ಮಾಡ್ಬೇಕಂತೇಳಿ. ಆಕೆ ಹೇಳಿಲ್ಲ. ಅಂಗಡಿಯಾಗ ಸಿಗುತ್ತೆ ಹೋಗಿ ಅಂದ್ಲಾಕಿ. ಆಕೆ ಅಂಗಡಿಯಾಗ ಸಿಗುತ್ತೆ ಹೋಗಂದ ಬಳಿಕ ಬಡದಾಗ ಒಂದು 10 ರೂಪಾಯಿ ಕೊಟ್ಟು ಏನು ಮಾಡಿದ್ಲು, ತಮ್ಮ ಅಜ್ಜಾರಿಗೆ ಮೊದಲ ಸಾಷ್ಟಾಂಗ ಹಾಕ್ಬೇಕಂತ, ಸಾಷ್ಟಾಂಗ ಹಾಕತ್ತನ ಪ್ರಸಾದ ಮುಟ್ಟಂಗಿಲ್ಲ ಅಂತ, ಹೋಗಪ್ಪ ಮರಯ್ಯ ಅಂಗಡಿಯಾಗಿದ್ರು ತೊಗೊಂಬ ಅದನ್ನ ಅಂದ್ಲಾಕಿ. ಇವು ಹುಡುಗ ಹೋತು, ಬಡ ಹೋತು. ಹೋಗೋದ್ರಾಗ ಅಂಗಡಿ ಭಾಳ ಗದ್ಲಿತ್ತು. ಅಂಗಡಿಗೆ ಭಾಳ ಗದ್ಲಿದ್ದಾಗ ಇವು ಹುಡುಗ ಹೋಗಿ 10 ರೂಪಾಯಿ ಸಾಷ್ಟಾಂಗ ಕೊಡ್ರಿ, 10 ರೂಪಾಯಿ ಸಾಷ್ಟಾಂಗ ಕೊಡ್ರಿ ಅಂದ್. ಅವರು ಸಿಟ್ಟಿಗೆ ಬಂದರು. ಏನಂತ ತಡ್ಕೊ ಅಂತ ತಿಳ್ಕೊಂಡಂದು
ಅವಾಗ ಎಲ್ಲ ಗಿರಾಕಿ ಹೋದ್ವು, ಏನತ್ತಮ್ಮ ಏನು ಅನ್ನಕತ್ತಿಲ್ಲ, 10 ರೂಪಾಯಿ ಸಾಷ್ಟಾಂಗ ಕೊಡ್ರಿ, ನಮ್ಮ ಅಂಗಡಿಯಾಗ ಇಲ್ಲ ಅಂದ್ರೆ ಅವರು ಅಂಗಡಿಯಾಗ ಇಲ್ಲ ಅಂದ್ರೆ ಸುಮ್ಮನೆ ಬರ್ಬೇಕಿಲ್ಲ. ಅವ ಏನನ್ನಬೇಕು, ಹುಡುಗ ಹೋದವ ಸಾಷ್ಟಾಂಗ ಇಟ್ಟಿಲ್ಲ ಅಂದ್ರೆ ಅಂಗಡಿ ಅಂಗಡಿ ಅದಕ್ಕೆ ಇಟ್ಟಿ ಅಂದವ, ಸಾಷ್ಟಾಂಗ ಇಟ್ಟಿಲ್ಲ ಅಂಗಡಿ ಅದಕ್ಕೆ ಇಟ್ಟಿ ಅಂತ ತಿಳ್ಕೊಂಡು ಸಿಟ್ಟು ಬಂತು ಅವ್ರಿಗೆ. ತಂಬೈಲಿ ಅಂತ ತಿಳ್ಕೊಂಡು 10 ರೂಪಾಯಿ ಗಲ್ಲೆಕ್ಕೆ ಹಾಕೊಂಡ್ರು, ಚಂದ ನಿಂತ್ಕೋಗಿಲ್ಲ ಅಂತ ತಿಳ್ಕೊಂಡು 2 ಡೇಟ್ ಹೊಡೆದು ಕಳಿಸಿದ್ರು. ನನ್ನ ಯಾಕೆ ಬಡಿತ್ರಿ, ಇದ ನೋಡಿ ಸಾಷ್ಟಾಂಗ ಅಂದ, ಇದ ನೋಡಿ ಸಾಷ್ಟಾಂಗ ಅಂತ ತಿಳ್ಕೊಂಡು ಅನ್ನೋದ್ರಾಗ ಓಡಿ ಬಂದವ. ಓಡಿ ಬಂದ್ಬಿಟ್ಲ ಈ ಹೆಣ್ಮಗಳು ಬಾಗಲಾಗ ನಿಂತ್ಕೊಂಡಿತ್ತು, ನನ್ನ ಮಗ ಸಾಷ್ಟಾಂಗ ತರ್ತೈತೆ ಬಂದ್ಬಿಟ್ಲ. ಓಡಿ ತಾಯಪ್ಪ ಹಂಗೆ ಕೊಡಕ್ಕೆ ಬರಗಲ್ಲೇವ ಅಂದವ. ಮತ್ತು ಹೆಂಗೆ ಕೊಡ್ತಿದ್ದಿ, ಕಣ್ಣು ಮುಚ್ಚಿಗೆ ಚಂದಾಗಿ ನಿಂತ್ಕೊ ಅಂದ. ಕಣ್ಣು ಮುಚ್ಕೊಂಡು ನಿಂತ್ಕೊಂಡು 2 ಡೇಟ್ ಹೊಡೆದ ಮಗ. ಯಾಕೆಪ್ಪ ನನ್ನೇ ಕೊಡ್ತಿದ್ದಿ, ಶಟ್ರ್ ಕೊಟ್ಟು ಸಾಷ್ಟಾಂಗ ತಗೋಯವ ಹಂಗಂದ ಬಳಿಕ ಅವ ಹೆಣ್ಮಗಳು ಹೋಗಿ ಕೈ ಮುಗಿದು ಹೇಳಿಲ್ಲ, ಮುತ್ಯಾರ ಸಾಷ್ಟಾಂಗ ಚಲೋ ಇಲ್ರಿ ಅದು, ಮತ್ತು ಪ್ರಸಾದ ತಗೋರಿ ನೀವು. ನೋಡವ ನಾ ಸಾಷ್ಟಾಂಗ ಹಾಕತ್ತನ ಪ್ರಸಾದ ಮುಟ್ಟಂಗಿಲ್ಲ. ಹೌದೇನಿಯಪ್ಪ ಅಂತ ತಿಳ್ಕೊಂಡು 2 ಡೇಟ್ ಹೊಡ್ತಾವ. ಹೇಳಾರ್ದ ಹೊಡೋದ ಐನರ್ ಸ್ವಾಮಿ ಹೊಡೋದ ಅದಕ್ಕೆ ಸಾಷ್ಟಾಂಗ ಅಂತ ತಿಳ್ಕೊಂಡ್ರೆ 8 ಅಂಗಗಳನ್ನು ಸಮರ್ಪಣೆ ಮಾಡುವುದಕ್ಕೆ ಸಾಷ್ಟಾಂಗ ಅಂತ ಕರ್ಕೊಂಡು ಬರ್ತಾರ. 8 ಅಂಗಗಳನ್ನು ಸಮರ್ಪಣೆ ಮಾಡೋದು. ಶರಣರು ಇನ್ನು ಕಾಯಿ ಹೊಡೆದ್ರೆ ಪಾದಪೂಜೆ ಮಾಡ್ಕೊಂಡು ಕಾಯಿ ಹೊಡೆದು ಪ್ರಸಾದವನ್ನು ಎಡಿ ಮಾಡಿ ಸಾಷ್ಟಾಂಗವನ್ನು ಹಾಕಿದ್ರು. ಸಾಷ್ಟಾಂಗವನ್ನು ಹಾಕಿದ ಬಳಿಕ ಗುರುಗಳಾಗಿರ್ತಕ್ಕಂಥವ್ರು ಹೇಳ್ತಾರೆ ಏನಂತ, ಶಿವಯೋಗಿನಿ ಸಂತೃಪ್ತೋ ತೃಪ್ತೋ ಭವತಿ ಶಂಕರ ತತೃಪ್ತ ತನ್ಮಯಂ ವಿಶ್ವಂ ತೃಪ್ತಿ ಮೇತಿ ಚರಾಚರ ಅಂತ ತಿಳ್ಕೊಂಡಂತಾರ. ಒಬ್ಬ ಶಿವಯೋಗಿಗೆ ಉಣಿಸಿದ್ರ ಅಂತ ತಿಳ್ಕೊಂಡ್ರ ಇಡೀ ಜಗತ್ತಿಗೆ ತೃಪ್ತಿ ಆದಂತೆ ಅಂತ ತಿಳ್ಕೊಂಡು ಹೇಳ್ಕೊಂಡು ಬರುತ್ತಾರ. ಅವಾಗ ಆಯ್ತಪ್ಪ ಎದ್ದೇಳು ಅಂತ ತಿಳ್ಕೊಂಡಂದಾಗ ಎದ್ರು ಶರಣಪ್ಪನವರು. ಎದ್ದ ಬಳಿಕ ಯಪ್ಪ ಪ್ರಸಾದ ಮುಟ್ರಿ ಅನ್ಬೇಕು. ನೀವು ಭಕ್ತರಾದವರು ಗುರುಗಳಿಗೆ ಹೇಳ್ಬೇಕು, ಪ್ರಸಾದ ತಗೋರಿ ಅಂತ ಹೇಳ್ಬೇಕು. ಅವಾಗ ಗುರುಗಳು ಶರಣಪ್ಪನವರು ಅಂದರು, ಯಪ್ಪ ಪ್ರಸಾದ ಮುಟ್ರಿ. ನಾನು ನಿಮ್ಮ ಮನೆ ಒಳಗೆ ಪ್ರಸಾದವನ್ನು ಸ್ವೀಕಾರ ಮಾಡಬೇಕಾದ್ರ ಮಹಾದೇವಮ್ಮ ತಾಯಿಯವರ ಗರ್ಭಕ್ಕೆ ಹಾಕಿರುವಂಥ ಹಾಣಿಯನ್ನು ಹಿಂತೆಗಿಸಿದ್ರೆ ಮಾತ್ರ ನಾನು ಪ್ರಸಾದ ಮುಡ್ತೀನಿ, ಇಲ್ಲಾಂದ್ರೆ ಮುಟ್ಟಂಗಿಲ್ಲ ಅಂದ್ರೆ ಅವರು ನೋಡಿ ಹೆಂಗಿರ್ಬೇಕು. ಆವಾಗ ಶರಣರಂದ್ರು, ಯಪ್ಪ ಆಣಿಯನ್ನು ಹಾಕಿಸುವನು ನೀನೇ, ಆಣಿಯನ್ನು ತೆಗಿಸುವನು ನೀನೇ ಅಂತ ತಿಳ್ಕೊಂಡ ಬಳಿಕ ನಾನ್ಯಾರಪ್ಪ ಆಗ್ಲಪ್ಪ ಆಣಿ ಹಿಂದಕ್ಕೆ ತಕ್ಕೊಂತೀನಿ, ಪ್ರಸಾದ ಮುಟ್ಟಿಯಪ್ಪ ಅಂತ ತಿಳ್ಕೊಂಡಂದ್ರು. ಪ್ರಸಾದವನ್ನು ಸ್ವೀಕಾರ ಮಾಡಿದರು ಶರಣರು. ಪ್ರಸಾದವನ್ನು ಸ್ವೀಕಾರ ಮಾಡಿದ ಬಳಿಕ ಆ ಕ್ಷಣವೇ ಶರಣರ ಅವ್ರ ಕೈ ತುಂಬ ದಕ್ಷಿಣ ಕೊಟ್ಟು ಕಳಿಸ್ತಾರೆ. ಕಳಿಸಿದ ಬಳಿಕ ಮುಂದೆ ಏನು ಅಂತ ತಿಳ್ಕೊಂಡಂದ್ರೆ ಶರಣರ ನೆನಪಿರಲಿ, ಅವರಿಗೆ ಅವತ್ತೇನು ಪ್ರಸಾದ ಮಾಡಿ ಆಣಿಯನ್ನು ಹಿಂದಕ್ಕೆ ತೆಗಿಸಿ ಹೋಗ್ಯಾರ. ಅವತ್ತಿನ ದಿನವೇ ಬೆಳಗಿನ ಜಾವ, ಸೋಮವಾರ ಬೆಳಗಿನ ಜಾವ 5 ಗಂಟೆ ಸಮಯಕ್ಕೆ ಸೋಮವಾರ ದಿವಸ ಮಹಾದೇವಮ್ಮ ತಾಯಿಯವರು 21 ತಿಂಗಳ ಆದ ಬಳಿಕ ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡುತ್ತಾರೆ. ಶರಣರ ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡುತ್ತಾರೆ. ಸಾಂಬಜೈ ನಮ ಪಾರ್ವತೀಶ್ವರ ಮಹಾದೇವ. ಮಹಾತ್ಮ ಶರಣಬಸವೇಶ್ವರ ಮಹಾರಾಜ್ ಕಿ, ರುದ್ರಮುನೀಶ್ವರ ಮಹಾರಾಜ್ ಕಿ. ಸಾಂಬಜೈ ನಮ ಪಾರ್ವತೀಶ್ವರ ಮಹಾದೇವ. ಒಂದು ಗಂಡು ಮಗುವಿಗೆ ಪ್ರಸಾದ ಸ್ವಲ್ಪ ಹೊತ್ತು ಗಾಳಿ ಚಲುವಾಗಿ ತಾಯಿಂದ್ರ ಅಡೆತಡೆ ಆಗಿತ್ತು. ಅದು ಮೊದಲಾಗ ಅವರು ಏನು ಮನಸ್ಸು ಮಾಡಿದ್ರಂದ್ರೆ ಬ್ಯಾಡ್ ಅಂತಂದಿದ್ರು, ಮುಗಿಸ್ ಜಲ್ದಿ ಅಂತ ನನಗೆ ಆರ್ಡರ್ ಮಾಡಿದ್ರು. ಮೊದಲಾಗ ನಾನು ನಿಮ್ಮನ್ನು ನೋಡಿ ಪಾಪ ಇಂಥ ಗಾಳಿ ಮಳೆಯಾಗಿ ಬಂದಾರ, ಇವ್ರನ್ನ ಹಂಗೆ ಕಳಿಸ್ಬಾರ್ದು, ಏಡ್ರ ಒಂದಿಟ್ಟು ಹೇಳಿ ಕಳಿಸ್ಬೇಕು ಅನ್ನಕ್ಕೆ ಇದು ಮಾಡಿದೆ. ಅವ್ರು ಏನಂದ್ರು, ಪಾಪ ಅವ್ರನ್ನೂ ಹಂಗೆ ಕಳಿಸ್ಬಾರ್ದು, ಜ್ಞಾನದ ಬುತ್ತಿ ಇಟ್ಟತನ ಉಣ್ತಾರ, ಇನ್ನು ಹೊಟ್ಟಿ ಪ್ರಸಾದನ ಉಂಡು ಹೋಗ್ಲಿ ಅಂತ ಅನ್ನೋದಕ್ಕೆ ಇನ್ನು ಸ್ವಲ್ಪ ತಡೋದಾಕೈತೆ ಅಂತೆ, ಇನ್ನೂ ಒಂದು ತಾಸಕ್ಕೆ ನಡಿತೈತೆ ಅಲ್ಲ. ಯಪ್ಪ ಬರೋದು ಬಂದೀವಿ, ಇನ್ನೊಂದು ತಾಸಕ್ಕೆ ನೀ 2 ತಾಸು ಹೇಳಿ, ನಾಳೆಗೆ ಬರೋಗಿಲ್ಲ ಬಂದಿರೇನ ಇಲ್ಲ ಬರ್ತೀರಿ. ಅದಕ್ಕೆ ಅಲ್ಲಿ ಏನಂತ ತಿಳ್ಕೊಳೋದು, ಏನಾಗ್ತೀವ ಏನಾತ ಏನೇನು ಆತಂತ ತಿಳ್ಕೊಂಡು ಅಂತಾರ ಅವ್ರು. ಮಹಾದೇವಮ್ಮ ತಾಯಿಯವರು 21 ತಿಂಗಳ ಆದ ಬಳಿಕ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದರು. ಇದು ಪುರಾಣ ಇತಿಹಾಸ ಘಟನೆ, ಅಘಟಿತ ಘಟಿತ ಮಹಿಮಾ ಪುರುಷರು ಅಂತ ಕರೀತಾರೆ. ಶರಣರ ಚರಿತ್ರೆ ಅಂದ್ರೆ ಇದು ಲೋಕದೊಳಗೆ ವಿರೋಧವಾಗಿರ್ತಕ್ಕಂಥ ಘಟನೆಗಳು ಬರ್ತಿರ್ತವೆ ಕೆಲವೊಂದು. ನೀವೆಲ್ಲರೂ 9-10 ತಿಂಗಳದ ಮಗನ ನಡೆದೀವಿ ಹೆಂಗ ಅಂತ ತಿಳ್ಕೊಂಡು ವಿಚಾರ ಮಾಡ್ತಿರ್ತಾರೆ. ಈ ವೈಜ್ಞಾನಿಕ ಯುಗದೊಳಗೆ ಸಾಧ್ಯವಿಲ್ಲ ಅಂತ ತಿಳ್ಕೊಂಡಂತಾರ. ಆದರೂ ಕೂಡ ಶರಣರ ಘಟನೆ ಇದು ಸತ್ಯವಾಗಿರುವಂಥ ಘಟನೆ ಅಂತ ಕರೀತಾರೆ. ಹಾಗಾಗಿ 13 ದಿನಗಳಲ್ಲಿ ಆ ಮಗುವಿಗೆ ಹೆಸರನ್ನು ಇಡ್ತಾರೆ. ಗುರುಗಳನ್ನು ಕರ್ಕೊಂಬರ್ತಾರೆ. ಕಲಿಕೇರಿಯ ಮಲಾರಾಧ್ಯರನ್ನ ಕರೆದು ಹೆಸರನ್ನು ಕರೀತಾರೆ. ಆ ಮಗುವಿಗೆ ನಾಮಕರಣ ಮಾಡ್ತಾರೆ. ಏನಂತ ಕರೀತಾರೆವ, ಏನಂತ ಕರೆದ್ರು?
ಗುರುಲಿಂಗ ಜಂಗಮ. ಯಾಕೆ ಗುರುಲಿಂಗ ಜಂಗಮ ಅಂತ ಕರೆದ್ರ ಅಂತ ತಿಳ್ಕೊಂಡ್ರೆ ನೆನಪಿರಲಿ, ಗುರಯ್ಯ ಅಂತ ಕರೆದ್ರ ಲಿಂಗ ಜಂಗಮನ ಬಿಟ್ಟಂಗೆ ಆಕೈತೆ, ಲಿಂಗಯ್ಯ ಅಂತ ಕರೆದ್ರ ಗುರು ಜಂಗಮನ ಬಿಟ್ಟಂಗೆ ಆಕೈತೆ. ಅದಕ್ಕೆ ಬೇಡ ಬೇಡ ಅಂತ ತಿಳ್ಕೊಂಡು ಶರಣರು ಎಂಥ ಒಂದು ಇದು ಇರಬೇಕು ಗುರುಲಿಂಗ ಜಂಗಮರ ಮೇಲೆ ಪ್ರೇಮ. ಅದಕ್ಕೆ ಅವ್ರು ಏನು ಮಾಡಿದ್ರು ಅಂತ ತಿಳ್ಕೊಂಡ್ರೆ ಗುರುಲಿಂಗ ಜಂಗಮ ಅಂತ ಕರೆದ್ರಿ. ಇವ ಏನಂತ ಕರೆದ್ರು? ನಾಳೆಗೆ ಇದ ಮಾತ ಕೇಳ್ತೇನೆ, ಹೇಳ್ಬೇಕು ನೀವು. ಗುರುಲಿಂಗ ಜಂಗಮ ಅಂತ ಕರೆದ್ರು. ಕೆಲವೊಬ್ರು ಕರಿತಾರಲ್ಲೋದಲ್ಲ, ಯಾರೋ ಮಕ್ಕಳು ಹಡಿದಿದ್ದ ಏನಂತ 3 ಗಂಡು ಹಡಿದಿದ್ದ, 4ನೇದು ಗಂಡಾಗಿತ್ತಂತ. 3 ಗಂಡು ಹಿಡ್ದು 4ನೇದು ಗಂಡಾಗಿ ಹಡಿದಿದ್ದ. ಹೆಸರು ಕೇಳಕ್ಕೆ ಹೋದಂತ. ಏನಂತ ಅಜ್ಜಾರ ಹೆಸರು ಏನು ಇಡಬೇಕು? ಅವ್ರ ಅಜ್ಜಾರು ಭಾಳ ಟೆನ್ಷನ್ನಾಗಿದ್ರು. ಏನಂತ ಇಟ್ಟಿಯಪ್ಪ 3 ಮಕ್ಕಳಿಗೆ ಅಂದ್ರೆ, ಮೊದಲೇದವ ಆಂಜನೇಯ ರೀ, 2ನೇದವ ನಿರಂಜನ, 3ನೇದವ ತೈಲಾಂಜನ. ಅವ್ರಿಗೆ ಭಾಳ ಟೆನ್ಷನ್ನಾಗಿದ್ದರು. ಏನು ಹೆಸರು ಇಡ್ಬೇಕ್ರಿ ಅಂತ ತಿಳ್ಕೊಂಡಂದಾಗ ಅವ್ರು ಅಂದ್ರಂತ ಅಮೃತಾಂಜನ ಇಟ್ಟು ಬಿಡು ಹೋಗಂದ್ರ. ಇಂಥವಲ್ಲ, ಅದಕ್ಕೆ ಒಳ್ಳೆಯ ಹೆಸರನ್ನ ಕರಿಬೇಕು. ಅದಕ್ಕೆ ಶರಣರು ಏನು ಮಾಡಿದ್ರು? ಗುರುಲಿಂಗ ಜಂಗಮ ಅಂತ ಹೆಸರನ್ನ ಕರೆದ್ರು ಅಂತ ತಿಳ್ಕೊಂಡು ಹೇಳುತ್ತಾ